ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಫೈನಲಿ ರಸಲ್ ಮೇನಿಯಾ 42 ನ ನೈಟ್ 1 ಕಂಪ್ಲೀಟ್ ಆಗಿ ಮುಗ್ದಿದೆ. ನಿಜವಾಗ್ಲೂ ಗೈಸ್ ನನಗಂತೂ ಚೂರು ಇಷ್ಟ ಆಗಲಿಲ್ಲ. ಮೊದಲನೇದಾಗಿ 4:15 ಅಂತ ನೀವು ಹೇಳಿ 1 ಗಂಟೆ ಮುಂಚೆನ ಅಥವಾ ಅರ್ಧ ಗಂಟೆ ಮುಂಚೆನ ನೀವು ಪ್ರಾರಂಭ ಮಾಡಿದ್ದೀರಾ. ಅದಕ್ಕೋಸ್ಕರ ನಾನಂತೂ ಐಶೋ ಸ್ಪೀಡ್ ಅವರ ಮ್ಯಾಚ್ನ ಮಿಸ್ ಮಾಡ್ಕೊಂಡೆ. ಅದಾದ್ಮೇಲೆ ಗೊತ್ತಾಯ್ತು ಗೈಸ್, ನೋಡ್ತಾ ಇದ್ದೀನಿ ಬರೀ 7 ನಿಮಿಷ ಮ್ಯಾಚ್ ಕೊಟ್ಟಿದ್ದಾರೆ ಅಂತ. ಸೊ ಇಲ್ಲೇ ನೀವು ದೊಡ್ಡ ತಪ್ಪನ್ನ ಮಾಡಿದ್ದೀರಾ. ಟೈಮಿಂಗ್ಸ್ನ ಸರಿಯಾಗಿ ತಿಳಿಸ್ಕೊಟ್ಟಿಲ್ಲ. ಅದು ESPN 2 ಅಲ್ಲಿ ಟೆಲಿಕಾಸ್ಟ್ ಆಗುತ್ತೆ ಅಂತ ಮೊದಲೇ ಪ್ರಾರಂಭ ಮಾಡಿಬಿಟ್ಟಿದ್ದೀರಾ. ನಾನು ಕರೆಕ್ಟಾಗಿ 4:15 ಎದ್ದು ನೋಡಿದ್ರೆ ನಮ್ಮ ಡ್ರೂ ಮ್ಯಾಕೆಂಟೈರ್ ಆಗಿ ಜೇಕಬ್ ಫೋರ್ಟ್ ಅವರ ಮ್ಯಾಚ್ ಆಗ್ತಾ ಇದೆ. ಇಲ್ಲ 4:20ಕ್ಕೆ ನಾನು ಎದ್ದೆ ಎಕ್ಸ್ ಅಕೌಂಟ್ ಅಲ್ಲಿ ನೋಡ್ತಾ ಇದ್ದೀನಿ, ಡ್ರೂ ಮ್ಯಾಕೆಂಟೈರ್ ಅವರು ಜೇಕಬ್ ಫೋರ್ಟ್ ಅವರ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ದಾರೆ. ನಾನು AI ವಿಡಿಯೋನ ಅಂತ ಅನ್ಕೊಂಡೆ. ಅದಾದ್ಮೇಲೆ ನೋಡ್ತಾ ಇದ್ದೀನಿ ಮ್ಯಾಚ್ ಪ್ರಾರಂಭ ಆಗೋಗಿದೆ. ನನಗೆ ಇದ್ದೇನು ಗುರು, ಯಾವಾಗ ಸ್ಟಾರ್ಟ್ ಆಯ್ತು ಗುರು, ಥೂ ಅನಿಸ್ಬಿಡ್ತು. ಓಕೆ, ಮ್ಯಾಚ್ ಕಂಪ್ಲೀಟ್ ಆಗಿ ಮುಗೀತು, ಶೋನು ಕೂಡ ಕಂಪ್ಲೀಟ್ ಆಗಿ ಮುಗೀತು. ಬಟ್ ನಿಜವಾಗ್ಲೂ ನಾನಂತೂ ಸಿಕ್ಕಾಪಟ್ಟೆ ಡಿಸಪಾಯಿಂಟೆಡ್ ಆಗಿದ್ದೀನಿ ಈ ಒಂದು ಶೋ ಇಂದ. ಏನೇನಾಯ್ತು ಕಂಪ್ಲೀಟ್ ಶೋ ಅಲ್ಲಿ ಅಂತ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಬನ್ನಿ ವಿಡಿಯೋನ ಶುರು ಮಾಡೋಣ. ಶೋನ ಓಪನಿಂಗ್ ಅಲ್ಲಿ ನಮಗೆ 6 ಮ್ಯಾನ್ ಟ್ಯಾಗ್ ಟೀಮ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಜೇ ಉಸೋ, ಜಿಮ್ಮಿ ಉಸೋ ಅಂಡ್ ಎಲೆ ನೈಟ್ ವರ್ಸಸ್ ವಿಷನ್ ಹಾಗೆ ಐಶೋ ಸ್ಪೀಡ್ ಅವರ ನಡುವೆ. ಇನ್ನ ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ 7 ನಿಮಿಷ ಮಾತ್ರ ಇತ್ತು. ಯಾಕೋ ಗೊತ್ತಿಲ್ಲ, ರಸಲ್ ಮೇನಿಯಾದ ಎಲ್ಲಾ ಮ್ಯಾಚ್ ಕೂಡ 15 ನಿಮಿಷ, 8 ನಿಮಿಷ, 12 ನಿಮಿಷ, 7 ನಿಮಿಷ, 20 ನಿಮಿಷದ ಮೇಲೆ ಯಾವ ಮ್ಯಾಚೇ ಇರಲಿಲ್ಲ ಗುರು. ಬರೀ ಕತೆಗಳನ್ನ ತುಂಬಿಸಿದ್ರು. ನನಗಂತೂ ಗೊತ್ತಾಗ್ಲಿಲ್ಲ. ಈ ಒಂದು ಮ್ಯಾಚ್ ಕೂಡ 7 ನಿಮಿಷ ಇತ್ತು. ಐಶೋ ಸ್ಪೀಡ್ ಅವರ ಕಡೆಯಿಂದನೂ ಕೂಡ ಕೆಲವೊಂದಷ್ಟು ಇಂಟ್ರೆಸ್ಟಿಂಗ್ ಸ್ಟಫ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಅವರು ಎಲೆನೈಟ್ ಅವರಿಗೆ ಬಾಡಿ ಸ್ಲಾಮ್ ಕೂಡ ಕನೆಕ್ಟ್ ಮಾಡ್ತಾರೆ. ಅದು ಕೂಡ ಇಂಟ್ರೆಸ್ಟಿಂಗ್ ಆಗಿತ್ತು. ಇನ್ನ ಈ ಒಂದು ಮ್ಯಾಚ್ ನ ಎಂಡಿಂಗ್ ಕಡೆ ಬರೋದಾದ್ರೆ ಎಂಡಿಂಗ್ ಅಲ್ಲಿ ನಮ್ಮ ಎಲೆನೈಟ್ ಅವರು ಐಶೋ ಸ್ಪೀಡ್ ಅವರಿಗೆ BFT ನ ಕನೆಕ್ಟ್ ಮಾಡೋದಕ್ಕೆ ಹೋಗ್ತಾ ಇರ್ತಾರೆ. ಆ ಕಡೆ ರಿಂಗ್ ಏಪ್ರಿನ್ ಮೇಲ್ಗಡೆ ನಮ್ಮ ಲೋಗನ್ ಪಾಲ್ ಅವರು ಇರ್ತಾರೆ. ಈ ಕಡೆ ನಮ್ಮ ಐಶೋ ಸ್ಪೀಡ್ ಅವರು BFT ನ ತಪ್ಪಿಸ್ಕೊಳ್ಳೋದಕ್ಕೆ ಎಲೆನೈಟ್ ಅವ್ರನ್ನ ತಳ್ಳಿದಾಗ ಎಲೆನೈಟ್ ಅವರು ಸೀದಾ ಹೋಗಿ ಲೋಗನ್ ಪಾಲ್ ಅವರಿಗೆ ಡ್ಯಾಶ್ ಹೊಡಿತಾರೆ. ಅಂಡ್ ಲೋಗನ್ ಪಾಲ್ ಅವರು ಕೆಳಗಡೆ ಬಿದ್ದೋಗ್ತಾರೆ. ಈ ಕಡೆ ನಮ್ಮ ಆಸ್ಟಿನ್ ಥಿಯರಿ ಅವರು ಎಲೆನೈಟ್ ಅವ್ರನ್ನ ಇಟ್ಕೊಂಡು ಐಶೋ ಸ್ಪೀಡ್, ಈಗ ನೀನು ಎಲೆನೈಟ್ ಅವರ ಮೇಲೆ ರೋಪ್ ಇಂದ ರಿವರ್ಸ್ ಬಂದು ಅಟ್ಯಾಕ್ ಮಾಡುವಂತ ಆರ್ಡರ್ ಮಾಡ್ತಾರೆ. ಆ ಕಡೆ ನಮ್ಮ ಐಶೋ ಸ್ಪೀಡ್ ಅವರು ಆ ಒಂದು ಕೆಲಸನ ಮಾಡೋದಕ್ಕೆ ಹೋದಾಗ ಈ ಕಡೆ ನಮ್ಮ ಎಲೆನೈಟ್ ಅವರು ಆಸ್ಟಿನ್ ಥಿಯರಿ ಅವ್ರನ್ನ ಲೋಗನ್ ಪಾಲ್ ಅವರಿಗೆ ತಳ್ಳಿ ಓಡಿಸ್ತಾರೆ ಅಂತಾನೆ ಹೇಳ್ಬೇಕು. ಅದಾದ್ಮೇಲೆ ಆಸ್ಟಿನ್ ಥಿಯರಿ ಅವರಿಗೆ BFT ನ ಕನೆಕ್ಟ್ ಮಾಡಿ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಎಲೆನೈಟ್ ಅವರು ಆಸ್ಟಿನ್ ಥಿಯರಿ ಅವ್ರನ್ನ ಪಿನ್ ಮಾಡೋದ್ರ ಮುಖಾಂತರ ತಮ್ಮ ಟೀಮಿಗೆ ವಿಕ್ಟರಿನ ಗಳಿಸ್ಕೊಡ್ತಾರೆ. ಗೆದ್ದಾದ್ಮೇಲೆ ಎಲ್ಲರೂ ಕೂಡ ಹೋಗ್ತಾ ಇರ್ತಾರೆ. ಬಟ್ ರಿಂಗ್ ಮೇಲ್ಗಡೆ ನಮ್ಮ ಐಶೋ ಸ್ಪೀಡ್ ಅವರಿಗೆ ನಮ್ಮ ಲೋಗನ್ ಪಾಲ್ ಅವರು ಆವಾಜ್ ಆಗ್ತಾ ಇರ್ತಾರೆ. ಅಂದ್ರೆ ಇದು ನನ್ನ ರಸಲ್ ಮೇನಿಯಾ, ಇದು ಆಸ್ಟಿನ್ ಥಿಯರಿ ಅವರ ರಸಲ್ ಮೇನಿಯಾ. ನಿನಗೆ ನಾನು ಒಂದು ಕೆಲಸನ ಕೊಟ್ಟಿದ್ದೆ, ಅದನ್ನು ಕೂಡ ನೀನು ಹಾಳು ಮಾಡಿದೆ. ಈಗ ನಿನಗೆ ಬುದ್ಧಿನ ಕಲಿಸ್ತೀನಿ ಅಂತ ಅವರಿಗೆ ಒಂದು ಪಂಚ್ ನ ಕನೆಕ್ಟ್ ಮಾಡಿ ಸೀದಾ ಅವರನ್ನ ಅನೌನ್ಸರ್ ಟೇಬಲ್ ಮೇಲ್ಗಡೆ ಮಲಗಿಸಿ ಟಾಪ್ ರೋಪ್ ಮೇಲೆ ಹತ್ತಿರ್ತಾರೆ. ಒಂದು ಫ್ಲಾಶ್ ನ ಕನೆಕ್ಟ್ ಮಾಡೋದಕ್ಕೆ ಐಶೋ ಸ್ಪೀಡ್ ಅವರ ಮೇಲೆ ಸಡನ್ ಆಗಿ ನಮ್ಮ ಊಸೋಸ್ ಹಾಗೆ ಎಲೆನೈಟ್ ಅವರು ಬಂದು ಲೋಗನ್ ಪಾಲ್ ಅವರ ಮೇಲೆ ಅಟ್ಯಾಕ್ ಮಾಡಿ ಲೋಗನ್ ಪಾಲ್ ಅವರಿಗೆ ಒಂಡಿನ ಕನೆಕ್ಟ್ ಮಾಡಿ ನಮ್ಮ ಐಶೋ ಸ್ಪೀಡ್ ಅವ್ರನ್ನ ರಿಂಗ್ ಮೇಲ್ಗಡೆ ಕರ್ಕೊಂಡು ಬಂದು ಲೋಗನ್ ಪಾಲ್ ಅವ್ರನ್ನ ಅದೇ ಅನೌನ್ಸರ್ ಟೇಬಲ್ ಮೇಲ್ಗಡೆ ಮಲಗಿಸ್ತಾರೆ. ಅಂಡ್ ಈ ಕಡೆ ಐಶೋ ಸ್ಪೀಡ್ ಅವರಿಗೆ ನೀನೇ ಅವನ ಮೇಲೆ ಒಂದು ಫ್ಲಾಶ್ ನ ಕನೆಕ್ಟ್ ಮಾಡುವಂತ ರಿಂಗ್ ಪೋಲ್ ಇರುತ್ತಲ್ಲ ಅದ್ರ ಮೇಲ್ಗಡೆಯಿಂದ ಒಂದು ಫ್ಲಾಶ್ ನ ಕನೆಕ್ಟ್ ಮಾಡಿಸ್ತಾರೆ. ಲಿಟ್ರಲಿ ಅದಂತೂ ಸಿಕ್ಕಾಪಟ್ಟೆ ವೈರಲ್ ಮೂಮೆಂಟ್ ಆಗೋಯ್ತು ಅಂತಾನೆ ಹೇಳ್ಬೇಕು. ಅಂಡ್ ಫ್ಯಾನ್ಸ್ ಗಳು ಕೂಡ ಐಶೋ ಸ್ಪೀಡ್ ಅವರಿಗೆ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಐಶೋ ಸ್ಪೀಡ್ ಅವರ ಫೇಸ್ ಟರ್ನ್ ನಮಗೆ ಇಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಇದೆಲ್ಲ ಆದ್ಮೇಲೆ ನಮ್ಮ ಐಶೋ ಸ್ಪೀಡ್ ಎಲೆನೈಟ್ ಆಗಿ ಊಸೋಸ್ ಗಳು ಫ್ರೆಂಡ್ ಆಗ್ತಾರೆ. ಅಂಡ್ ಎಲ್ಲರೂ ಕೂಡ ರಿಂಗ್ ನ ಲೀವ್ ಮಾಡ್ತಾರೆ. ಏನೇ ಆಗ್ಲಿ ಮ್ಯಾಚ್ ಎಂಟರ್ಟೈನಿಂಗ್ ಆಗಿತ್ತು. ಇದನ್ನ ಇನ್ನೂ ಕೂಡ ಲೆಂತಿ ಆಗಿ ಬುಕ್ ಮಾಡಬಹುದಾಗಿತ್ತು. ಬಟ್ WWE ಅವರು 7 ನಿಮಿಷನ ಕೊಟ್ಟಿದ್ರು ಈ ಒಂದು ಮ್ಯಾಚ್ಗೆ. ಇದಾದ್ಮೇಲೆ ನಮಗೊಂದು ಫ್ಯಾಟಲ್ 4-ವೇ ವಿಮೆನ್ಸ್ ಟ್ಯಾಗ್ ಟೀಮ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ವಿಮೆನ್ಸ್ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ಗೆ ಬೇಲಿ ಅಂಡ್ ಲೈರಾ ವಾಲ್ಕೈರಾ, ಶಾರ್ಲೆಟ್ ಫೇರ್ ಅಂಡ್ ಅಲೆಕ್ಸಾ ಬ್ಲೇಸ್, ನಾಯಾ ಜಾಕ್ಸ್ ಅಂಡ್ ಲಾಸ್ಟ್ ಲೆಜೆಂಡ್ ವರ್ಸಸ್ ಬೆಲ್ಲಾ ಟ್ವಿನ್ಸ್ ಅವರ ನಡುವೆ. ಎಲ್ಲರೂ ಕೂಡ ಎಂಟ್ರೆನ್ಸ್ ನ ಕೊಟ್ಟಿರ್ತಾರೆ. ಲಾಸ್ಟಿಗೆ ನಮ್ಮ ಬೆಲ್ಲಾ ಟ್ವಿನ್ಸ್ ಅವರ ಎಂಟ್ರಿ ಕೂಡ ನೋಡೋದಕ್ಕೆ ಸಿಗುತ್ತೆ. ಬಟ್ ನಮ್ಮ ನಿಕ್ಕಿ ಬೆಲ್ಲಾ ಅವರಿಗೆ ಇಂಜುರಿ ಆಗಿರುತ್ತೆ. ಅವರು ಸ್ಟ್ರೆಚರ್ಸ್ ಅಲ್ಲಿ ಬರ್ತಾರೆ. ಅಂಡ್ ಅವರು ಮೈಕ್ ನ ತಗೊಂಡು ಹೇಳ್ತಾರೆ, ಎಸ್ ನಾನು ಸಿಕ್ಕಾಪಟ್ಟೆ ಟ್ರೈ ಮಾಡಿದೆ ನನ್ನ ಆಂಕಲ್ ರಿಕವರಿ ಆಗೋದಕ್ಕೆ, ಬಟ್ ನಾನು 100% ಮೆಡಿಕಲಿ ಕ್ಲಿಯರ್ ಆಗಿಲ್ಲ. ನನ್ನಿಂದ ನನ್ನ ಸಿಸ್ಟರ್ ಬ್ರಿ ಬೆಲ್ಲಾ ಅವರ ಈ ಒಂದು ಮೊಮೆಂಟು ಹಾಳಾಗೋದು ಬೇಡ. ಅದಕ್ಕೋಸ್ಕರ ನಾನು ನನ್ನ ಓಲ್ಡ್ ಫ್ರೆಂಡ್ ನ ಕರೆದೆ. ಎಸ್ ಅವರು ಈಗ ನನ್ನನ್ನ ರಿಪ್ಲೇಸ್ ಮಾಡ್ತಾ ಇದ್ದಾರೆ ಈ ಒಂದು ಮ್ಯಾಚ್ ಅಲ್ಲಿ ಅಂತ ಹೇಳ್ತಾರೆ. ಸಡನ್ ಆಗಿ ನಮಗೆ ಪೇಜ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಎಲ್ಲರೂ ಕೂಡ ಪೇಜ್ ಅವರಿಗೆ ಅದ್ಭುತವಾದ ರಿಯಾಕ್ಷನ್ ಕೊಡ್ತಾರೆ. ನಾನು ಮುಂಚೆನೆ ತಿಳಿಸಿದ್ದೆ ಪೇಜ್ ಅವರು ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ನಿಕ್ಕಿ ಬೆಲ್ಲಾ ಅವರ ರಿಪ್ಲೇಸ್ಮೆಂಟ್ ಆಗಿ ನಮಗೆ ನೋಡೋದಕ್ಕೆ ಸಿಗ್ತಾರೆ ಅಂತ. ಮ್ಯಾಚ್ ಕೂಡ ಚೆನ್ನಾಗಿತ್ತು ಅಂತಾನೆ ಹೇಳ್ಬೇಕು. ಇನ್ನು ಒಂದು ಮ್ಯಾಚ್ ನ ಎಂಡಿಂಗ್ ಕಡೆ ಬರೋದಾದ್ರೆ ಎಂಡಿಂಗ್ ಅಲ್ಲಿ ನಮ್ಮ ಶಾರ್ಲೆಟ್ ಫೇರ್ ಅವರ ಮೇಲೆ ನಿಕ್ಕಿ ಬೆಲ್ಲಾ ಅವರು ಅಟ್ಯಾಕ್ ಮಾಡಿಬಿಡ್ತಾರೆ. ಅಂಡ್ ಈ ಕಡೆ ಪೇಜ್ ಅವರ ಮೇಲೆ ಅಲೆಕ್ಸಾ ಬ್ಲಿಸ್ ಅವರು ಟ್ವಿಸ್ಟ್ ಆಫ್ ಬ್ಲಿಸ್ ನ ಹಾಕೋದನ್ನ ಲೇಟ್ ಮಾಡಿಬಿಡ್ತಾರೆ. ಅಂಡ್ ಟ್ವಿಸ್ಟ್ ಆಫ್ ಬ್ಲಿಸ್ ನ ಕನೆಕ್ಟ್ ಮಾಡಿದಾಗ ನಮ್ಮ ಪೇಜ್ ಅವರು ತನ್ನ ನೀನ ಅಪ್ ಮಾಡಿ ಅಲೆಕ್ಸಾ ಬ್ಲಿಸ್ ಅವರಿಗೆ ರ್ಯಾಂಪೇಜ್ ನ ಕನೆಕ್ಟ್ ಮಾಡಿ ಅಲೆಕ್ಸಾ ಬ್ಲಿಸ್ ಅವರನ್ನ ಪಿನ್ ಮಾಡೋದ್ರ ಮುಖಾಂತರ ಈ ಒಂದು ಮ್ಯಾಚ್ ಅಲ್ಲಿ ವಿನ್ ಆಗಿದ್ದಾರೆ. ಅಂಡ್ ನಮ್ಮ ಪೇಜ್ ಹಾಗೆ ಬ್ರಿ ಬೆಲ್ಲಾ ಅವರು ಇವತ್ತು ಹೊಸ ವಿಮೆನ್ಸ್ ಟ್ಯಾಗ್ ಟೀಮ್ ಚಾಂಪಿಯನ್ಸ್ ಆಗಿದ್ದಾರೆ. ಅದು ಕೂಡ ನಿಕ್ಕಿ ಬೆಲ್ಲಾ ಅವರ ಇಂಟರ್ಫರೆನ್ಸ್ ಇಂದ. ಏನೇ ಆಗ್ಲಿ ಈ ಒಂದು ಮ್ಯಾಚ್ ಗಿಂತ ಪೇಜ್ ಅವ್ರನ್ನ ನೋಡಿ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಇದಾದ್ಮೇಲೆ ನಮಗೆ ಜೇಕಬ್ ಫೋರ್ಟ್ ಹಾಗೆ ಡ್ರೂ ಮ್ಯಾಕೆಂಟೈರ್ ಅವರ ನಡುವೆ ಅನ್ಸ್ಯಾಂಕ್ಷನ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ
ನಮ್ಮ ಜೇಕೋಫಾಟೋ ಅವರ ಸ್ಪೆಷಲ್ ಎಂಟ್ರಿ ಕೂಡ ನೋಡೋದಕ್ಕೆ ಸಿಗುತ್ತೆ, ಅದು ಕೂಡ ಚೆನ್ನಾಗಿತ್ತು ಅಂತಾನೆ ಹೇಳ್ಬೇಕು. ಲಿಟ್ರಲಿ ಈ ಒಂದು ಮ್ಯಾಚ್ಗಾದ್ರೂ ಡಬ್ಲ್ಯೂ ಅವರು ಜಾಸ್ತಿ ಟೈಮ್ ನ ಕೊಡ್ತಾರಾ? ಇಲ್ಲ ಗುರು, ಈ ಒಂದು ಮ್ಯಾಚ್ ಕೂಡ 12 ನಿಮಿಷ ನಮಗೆ ನೋಡೋದಕ್ಕೆ ಸಿಗುತ್ತೆ. ಅನ್ಸ್ಯಾಂಕ್ಷನ್ ಮ್ಯಾಚ್ ಜಾಸ್ತಿ ಹೊತ್ತು ತಗೊಂಡು ಹೋಗ್ಬೋದಾಗಿತ್ತು. ಟೇಬಲ್ಸ್ ಗಳಾಗಿರ್ಬಹುದು, ಚೇರ್ಸ್ ಗಳಾಗಿರ್ಬಹುದು, ಟೂಲ್ ಬಾಕ್ಸ್ ಗಳಾಗಿರ್ಬಹುದು, ಎಲ್ಲದರ ಯೂಸ್ ನಮಗೆ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಅದ್ಭುತವಾದ ಮೂಮೆಂಟ್ಸ್ ಗಳು ಕೂಡ ಈ ಒಂದು ಮ್ಯಾಚ್ ಅಲ್ಲಿ ನಮಗೆ ನೋಡೋದಕ್ಕೆ ಸಿಗುತ್ತೆ. ಒಂದು ಟೈಮ್ ಅಲ್ಲಿ ನಮ್ಮ ಜೇಕೋಫಾಟೋ ಅವರನ್ನ ಟಾಪ್ ರೋಪ್ ಮೇಲ್ಗಡೆಯಿಂದ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಟೇಬಲ್ ಮೇಲ್ಗಡೆ ತಳ್ತಾರೆ ಅಂತಾನೆ ಹೇಳ್ಬೇಕು. ಆ ಒಂದು ಮೂಮೆಂಟ್ ಕೂಡ ಸಿಕ್ಕಾಪಟ್ಟೆ ಸ್ಕ್ಯಾರಿ ಆಗಿತ್ತು. ಇನ್ನ ಈ ಒಂದು ಮ್ಯಾಚ್ ನ ಎಂಡಿಂಗ್ ಕಡೆ ಬರೋದಾದ್ರೆ, ಎಂಡಿಂಗ್ ಅಲ್ಲಿ ನಮ್ಮ ಜೇಕೋಫಾಟೋ ಅವರು ಡ್ರೂ ಮ್ಯಾಕೆಂಟೈರ್ ಅವರಿಗೆ ಟೂಲ್ ಬಾಕ್ಸ್ ಅಲ್ಲಿ ಅಟ್ಯಾಕ್ ಮಾಡಿ ಅವರನ್ನ ಟೇಬಲ್ ಮೇಲ್ಗಡೆ ಮಲಗಿಸಿ ಮೂನ್ ಸಾಲ್ಟ್ ನ ಕನೆಕ್ಟ್ ಮಾಡೋದ್ರ ಮುಖಾಂತರ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಜೇಕೋಫಾಟೋ ಅವರು ಡ್ರೂ ಮ್ಯಾಕೆಂಟೈರ್ ಅವರನ್ನ ಸೋಲಿಸಿ ವಿಕ್ಟರಿನ ಗಳಿಸಿಕೊಂಡಿದ್ದಾರೆ. ಇದಾದ್ಮೇಲೆ ನಮಗೆ ಬೆಕ್ಕಿ ಲಿಂಚ್ ಹಾಗೆ ಎಜೆಲಿ ಅವರ ನಡುವೆ ವಿಮೆನ್ಸ್ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ಗೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಈ ಒಂದು ಮ್ಯಾಚ್ ಕೂಡ ಸಿಕ್ಕಾಪಟ್ಟೆ ಚಿಕ್ಕದಾಗಿತ್ತು ಅಂತಾನೆ ಹೇಳ್ಬೇಕು. ಇನ್ನ ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ, ಒಂದು ಟೈಮ್ ಅಲ್ಲಿ ನಮ್ಮ ಬೆಕ್ಕಿ ಲಿಂಚ್ ಅವರು ಮ್ಯಾಂಡಬಲ್ ಸ್ಲಾಮ್ ನ ಕನೆಕ್ಟ್ ಮಾಡ್ತಾರೆ, ಬಟ್ ನಮ್ಮ ಎಜೆಲಿ ಅವರು ಕಿಕ್ಔಟ್ ಮಾಡ್ಬಿಡ್ತಾರೆ. ಅಂಡ್ ರೆಫ್ರಿ ಜೆಸಿಕಾ ಜೊತೆ ಕೂಡ ನಮ್ಮ ಬೆಕ್ಕಿ ಲಿಂಚ್ ಅವರು ಜಗಳಕ್ಕೆ ಹೋಗ್ತಾ ಇರ್ತಾರೆ ಅಂತಾನೆ ಹೇಳ್ಬೇಕು. ಅಂಡ್ ಆ ಒಂದು ಟೈಮ್ ಅಲ್ಲಿ ಉಲ್ಟಾ ನಮ್ಮ ಎಜೆಲಿ ಅವರೇ ಬೆಕ್ಕಿ ಲಿಂಚ್ ಅವರಿಗೆ ಮ್ಯಾಂಡಬಲ್ ಸ್ಲಾಮ್ ನ ಕನೆಕ್ಟ್ ಮಾಡ್ತಾರೆ, ಬಟ್ ಇಲ್ಲಿ ನಮ್ಮ ಬೆಕ್ಕಿ ಲಿಂಚ್ ಅವರ ಕಡೆಯಿಂದ ಕಿಕ್ಔಟ್ ನೋಡೋದಕ್ಕೆ ಸಿಗುತ್ತೆ. ಈ ಒಂದು ಮ್ಯಾಚ್ ನ ಎಂಡಿಂಗ್ ಅಲ್ಲಿ ಟ್ರಿಂಗ್ ಟರ್ಮ್ ಬಕಲ್ ನ ನಮ್ಮ ಬೆಕ್ಕಿ ಲಿಂಚ್ ಅವರು ಕಿತ್ಕೊಂಡಿರ್ತಾರೆ. ಅಂಡ್ ರೆಫ್ರಿ ಜೆಸಿಕಾಗೆ ಗೊತ್ತಾಗದೆ ಇರೋ ರೀತಿ ನಮ್ಮ ಎಜೆಲಿ ಅವ್ರನ್ನ ಅಲ್ಲಿಗೆ ಓಡಿಸಿ ಮ್ಯಾಂಡಬಲ್ ಸ್ಲಾಮ್ ನ ಕನೆಕ್ಟ್ ಮಾಡಿ ಎಜೆಲಿ ಅವ್ರನ್ನ ಪಿನ್ ಮಾಡೋದ್ರ ಮುಖಾಂತರ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಬೆಕ್ಕಿ ಲಿಂಚ್ ಅವರು ವಿನ್ ಆಗಿದ್ದಾರೆ. ಅಂಡ್ ಅವರು ಇವತ್ತು ಹೊಸ ವಿಮೆನ್ಸ್ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ ಆಗಿದ್ದಾರೆ. ಇದಾದ್ಮೇಲೆ ನಮಗೆ ರಿಂಗ್ ಜನರಲ್ ಗಂತರ್ ಹಾಗೆ ಸೆತ್ ಫ್ರೀಕಿನ್ ರಾಲಿನ್ಸ್ ಅವರ ನಡುವೆ ಕೂಡ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಇನ್ನ ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ, ನಿಜವಾಗ್ಲೂ ಈ ಒಂದು ಮ್ಯಾಚ್ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಈ ಒಂದು ಮ್ಯಾಚ್ 15 ನಿಮಿಷಕ್ಕಿಂತ ಜಾಸ್ತಿ ನೋಡೋದಕ್ಕೆ ಸಿಕ್ತು ಅಂತ ಅನ್ಕೋತೀನಿ. ಯಾಕಂದ್ರೆ ಸ್ವಲ್ಪ ಡಬ್ಲ್ಯೂ ಅವರು ಈ ಒಂದು ಮ್ಯಾಚ್ ಗೆ ಟೈಮ್ ನ ಕೊಟ್ಟರು ಅಂತಾನೆ ಹೇಳ್ಬೇಕು. ಮ್ಯಾಚ್ ಪ್ರಾರಂಭ ಆಗೋದಕ್ಕಿಂತ ಮುಂಚೆನೆ ನಮ್ಮ ಗಂತರ್ ಹಾಗೆ ಸೆತ್ ರಾಲಿನ್ಸ್ ಅವರು ಕಿತ್ತಾಡ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ಹೊರಗಡೆ ಹೋಗಿ ಚೇರ್ಸ್ ಟೇಬಲ್ ಮೇಲೆಲ್ಲ ಕಿತ್ತಾಡೋದಕ್ಕೆ ಶುರು ಮಾಡ್ತಾರೆ. ಅಂಡ್ ಫೈನಲಿ ಇವರಿಬ್ರು ಕೂಡ ರಿಂಗ್ ಗೆ ಬರ್ತಾರೆ. ಮ್ಯಾಚ್ ಕೂಡ ಪ್ರಾರಂಭ ಆಗುತ್ತೆ. ನಮ್ಮ ಗಂತರ್ ಅವರು ಸಿಕ್ಕಾಪಟ್ಟೆ ಡಾಮಿನೆಂಟ್ ನ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರ್ತಾರೆ ಅಂತಾನೆ ಹೇಳ್ಬೇಕು. ಚಾಪ್ಸ್ ಗಳನ್ನ ಕನೆಕ್ಟ್ ಮಾಡ್ತಾ ಇರ್ತಾರೆ, ಸೂಪ್ಲೆಕ್ಸ್ ಗಳನ್ನ ಹಾಕ್ತಾ ಇರ್ತಾರೆ, ಎತ್ತಿ ಎಸಿತಾ ಇರ್ತಾರೆ. ಅಂಡ್ ಅದರಿಂದನೂ ಕೂಡ ನಮ್ಮ ಸೆತ್ ರಾಲಿನ್ಸ್ ಅವರು ಕೌಂಟರ್ ಮಾಡ್ತಾ ಇರ್ತಾರೆ. ಇನ್ನೊಂದು ಟೈಮ್ ಅಲ್ಲಿ ಒಂದೇ ರೀತಿ ಪೆಡಿಗ್ರಿ ಹಾಗೆ ಕರ್ವ್ ಸ್ಟಾಂಪ್ ನ ಕನೆಕ್ಟ್ ಮಾಡ್ತಾರೆ, ಬಟ್ ಅಲ್ಲಿ ನಮ್ಮ ಗಂತರ್ ಅವರ ಕಡೆಯಿಂದ ಕಿಕ್ಔಟ್ ನೋಡೋದಕ್ಕೆ ಸಿಗುತ್ತೆ. ಲಿಟ್ರಲಿ ಯಾರಿಗೂ ಕೂಡ ನಂಬಿಕೆ ಬರ್ತಿರೋದಿಲ್ಲ ಗಂತರ್ ಅವರು ಕಿಕ್ಔಟ್ ಮಾಡಿದ್ರಲ್ಲ ಅಂತ. ಇದಾದ್ಮೇಲೆ ನಮ್ಮ ಗಂತರ್ ಅವರು ರಿಂಗ್ ಸೈಡ್ ಅಲ್ಲಿ ಇರ್ತಾರೆ. ನಮ್ಮ ಸೆತ್ ಫ್ರೀಕಿನ್ ರಾಲಿನ್ಸ್ ಅವರು ಎರಡೆರಡು ಬಾರಿ ಸೂಸೈಡ್ ಡೈ ನ ಕನೆಕ್ಟ್ ಮಾಡಿ, ಮೂರನೇ ಬಾರಿ ಸೂಸೈಡ್ ಡೈ ನ ಕನೆಕ್ಟ್ ಮಾಡೋದಕ್ಕೆ ಹೋದಾಗ ಗಂತರ್ ಅವರು ಹಂಗೆ ಸೆತ್ ರಾಲಿನ್ಸ್ ಅವ್ರನ್ನ ಇಟ್ಕೊಂಡು ರಿಂಗ್ ಏಪ್ರಿಲ್ ಮೇಲ್ಗಡೆ ಒಂದು ಸತಿ ಪವರ್ ಬಾಂಬ್ ನ ಹಾಕಿ, ಅದಾದ್ಮೇಲೆ ಅನೌನ್ಸರ್ ಟೇಬಲ್ ಮೇಲ್ಗಡೆ ಇನ್ನೊಮ್ಮೆ ಪವರ್ ಬಾಂಬ್ ನ ಹಾಕ್ತಾರೆ ಅಂತಾನೆ ಹೇಳ್ಬೇಕು. ಇಷ್ಟಕ್ಕೆ ನಿಲ್ಲೋದಿಲ್ಲ, ಅನೌನ್ಸರ್ ಟೇಬಲ್ ಮೇಲ್ಗಡೆ ಎತ್ತಿ ಅಲ್ಲೂ ಕೂಡ ಇನ್ನೊಂದು ಪವರ್ ಬಾಂಬ್ ನ ಹಾಕೋದಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಬಟ್ ಇಲ್ಲಿ ಉಲ್ಟಾ ನಮ್ಮ ಸೆತ್ ರಾಲಿನ್ಸ್ ಅವರು ಅದನ್ನ ರಿವರ್ಸ್ ಮಾಡಿ ಅನೌನ್ಸರ್ ಟೇಬಲ್ ಮೇಲ್ಗಡೆ ಒಂದು ಕರ್ವ್ ಸ್ಟಾಂಪ್ ನ ಕನೆಕ್ಟ್ ಮಾಡ್ತಾರೆ. ಓಕೆ, ಇಲ್ಲಿ ನಮ್ಮ ಸೆತ್ ರಾಲಿನ್ಸ್ ಅವರಿಗೆ ಈಸಿ ಆಯ್ತು. ಈಗ ಪ್ರಾಬಬ್ಲಿ ಅವರು ಗೆಲ್ಬಹುದು ಅಂತ ನಾವು ಅನ್ಕೋತಾ ಇರ್ತೀವಿ. ಸಡನ್ ಆಗಿ ಎಲ್ಲಿಂದನೂ ನಮ್ಮ ಬ್ರಾನ್ ಬ್ರೇಕರ್ ಅವರು ರಶ್ ಮಾಡಿ ಸೆತ್ ಫ್ರೀಕಿನ್ ರಾಲಿನ್ಸ್ ಅವರಿಗೆ ಒಂದು ಮ್ಯಾಸಿವ್ ಸ್ಪಿಯರ್ ನ ಕನೆಕ್ಟ್ ಮಾಡ್ತಾರೆ. ಅಂಡ್ ಇಲ್ಲಿ ನಮ್ಮ ಸೆತ್ ಫ್ರೀಕಿನ್ ರಾಲಿನ್ಸ್ ಅವರ ಕತೆ ಮುಗಿಯುತ್ತೆ. ರೆಫ್ರಿ ಅಲ್ಲಿ ಗಂತರ್ ಅವ್ರನ್ನ ಚೆಕ್ ಮಾಡ್ತಾ ಇರ್ತಾರೆ, ಅವ್ರು ಯಾರು ಇದನ್ನ ನೋಡೋದಿಲ್ಲ. ಅಂಡ್ ನಮ್ಮ ಗಂತರ್ ಅವರು ಈಸಿ ಆಗಿ ಸೆತ್ ರಾಲಿನ್ಸ್ ಅವ್ರನ್ನ ರಿಂಗ್ ಮೇಲ್ಗಡೆ ಕರ್ಕೊಂಡು ಬಂದು ಅವರಿಗೆ ಒಂದು ಸ್ಲೀಪರ್ ನ ಕನೆಕ್ಟ್ ಮಾಡ್ತಾರೆ. ಅಂಡ್ ಇಲ್ಲಿ ನಮ್ಮ ಸೆತ್ ಫ್ರೀಕಿನ್ ರಾಲಿನ್ಸ್ ಅವರು ನಾಕ್ಔಟ್ ಆಗ್ತಾರೆ ಅಂತಾನೆ ಹೇಳ್ಬೇಕು. ಸೊ ಪಾಸ್ಔಟ್ ಮುಖಾಂತರ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಗಂತರ್ ಅವರು ವಿನ್ ಆಗಿದ್ದಾರೆ. ಅಂಡ್ ಆ ಕಡೆ ನಮ್ಮ ಬ್ರಾನ್ ಬ್ರೇಕರ್ ಅವರು ಸಿಕ್ಕಾಪಟ್ಟೆ ಖುಷಿಲಿ ಇರ್ತಾರೆ. ಅಷ್ಟಕ್ಕೆ ನಿಲ್ಲೋದಿಲ್ಲ, ಮತ್ತೊಮ್ಮೆ ನಮ್ಮ ಬ್ರಾನ್ ಬ್ರೇಕರ್ ಅವರು ಓಡ್ ಬಂದು ಸೆತ್ ಫ್ರೀಕಿನ್ ರಾಲಿನ್ಸ್ ಅವರಿಗೆ ಇನ್ನ ಒಂದು ಸ್ಪಿಯರ್ ಹಾಕ್ತಾರೆ. ಅಂಡ್ ಸ್ಪಿಯರ್ ಹಾಕಿ ಅವರು ಮತ್ತೊಮ್ಮೆ ರಿಟರ್ನ್ ಆಗ್ಬೇಕಾದ್ರೆ ಅವರನ್ನ ನಮ್ಮ ಪಾಲಿಮಿನ್ ಅವರು ಸ್ಟೇಜ್ ಹತ್ರ ನಿಂತ್ಕೊಂಡು ವೆಲ್ಕಮ್ ಮಾಡ್ತಾ ಇರ್ತಾರೆ. ಏನೇ ಆಗ್ಲಿ, ಈಗ ನಮ್ಮ ಬ್ರಾನ್ ಬ್ರೇಕರ್ ಅವರ ರಿಟರ್ನ್ ಡಬ್ಲ್ಯೂ ಅಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಇದಾದ್ಮೇಲೆ ನಮಗೆ ವಿಮೆನ್ಸ್ ವರ್ಲ್ಡ್ ಚಾಂಪಿಯನ್ಶಿಪ್ ಗೆ ಸ್ಟೆಫನಿ ವೆಕ್ಯಾರ್ ಹಾಗೆ ಲಿವ್ ಮಾರ್ಗನ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಈ ಒಂದು ಮ್ಯಾಚ್ ಅಲ್ಲಿ ಸ್ಟೆಫನಿ ವೆಕ್ಯಾರ್ ಹಾಗೆ ಲಿವ್ ಮಾರ್ಗನ್ ಅವ್ರಿಗೂ ಕೂಡ ಸ್ಪೆಷಲ್ ಎಂಟ್ರಿ ಇತ್ತು ಅಂತಾನೆ ಹೇಳ್ಬೇಕು. ನಮ್ಮ ಸ್ಟೆಫನಿ ವೆಕ್ಯಾರ್ ಅವರ ಎಂಟ್ರೆನ್ಸ್ ಅಂತೂ ಸಿಕ್ಕಾಪಟ್ಟೆ ಗಾಡ್ ಲೆವೆಲ್ ಅಲ್ಲಿ ಇತ್ತು. ಆ ರೋಸ್ ಎಲೆಗಳೆಲ್ಲ ಬೀಳ್ತಾ ಇರುತ್ತೆ, ಆ ಒಂದು ಮೂಮೆಂಟ್ ನೋಡೋದಕ್ಕೆ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಇನ್ನು ನಮ್ಮ ಲಿವ್ ಮಾರ್ಗನ್ ಅವರು ಒಂದು ಸಾಂಗ್ ಅಲ್ಲಿ ಎಂಟ್ರಿನ ಕೊಡ್ತಾರೆ. ಅಂಡ್ ಅವರ ಡ್ರೆಸ್ ಎಲ್ಲದನ್ನು ಕೂಡ ಬೆಚ್ಚೋ ಸೀನ್ ಇತ್ತಲ್ಲ, ಅದು ಕೂಡ ನನ್ನ ಫೇವ್ರೇಟ್ ಸೀನ್ ಆಯ್ತು ಅಂತಾನೆ ಹೇಳ್ಬೇಕು. ಅಂಡ್ ರಿಂಗ್ ಸೈಡ್ ಅಲ್ಲಿ ನಮ್ಮ ರೊಕೈಲ್ ರಾಕ್ಸಿನಿ ಹಾಗೆ ಡೊಮಿನಿಕ್ ಮಿಸ್ಟಿರಿಯೋ ಅವರು ಕೂಡ ಇರ್ತಾರೆ. ಮ್ಯಾಚ್ ಕೂಡ ಪ್ರಾರಂಭ ಆಗುತ್ತೆ. ಮ್ಯಾಚ್ ಡಿಸೆಂಟ್ ಆಗಿತ್ತು ಅಂತಾನೆ ಹೇಳ್ಬೇಕು. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಲಿವ್ ಮಾರ್ಗನ್ ಅವರು ಸ್ಟೆಫನಿ ವೆಕ್ಯಾರ್ ಅವರಿಗೆ ಒಂದು ಓಬಿಲಿವ್ ನ ಕನೆಕ್ಟ್ ಮಾಡ್ತಾರೆ. ನಮ್ಮ ಸ್ಟೆಫನಿ ವೆಕ್ಯಾರ್ ಅವರು ಕಿಕ್ಔಟ್ ಮಾಡ್ಬಿಡ್ತಾರೆ. ಇದಾದ್ಮೇಲೆ ನಮ್ಮ ರಾಕ್ಸಿನ್ ಪ್ರೀಸ್ ರೊಕೈಲ್ ಅವರೆಲ್ಲ ಡಿಸ್ಟ್ರಾಕ್ಟ್ ಮಾಡ್ಬಿಡ್ತಾರೆ. ಅಂಡ್ ಆ ಒಂದು ಟೈಮ್ ಅಲ್ಲಿ ಇನ್ನೊಮ್ಮೆ ಓಬಿಲಿವ್ ನ ಕನೆಕ್ಟ್ ಮಾಡ್ತಾರೆ. ಬಟ್ ಮತ್ತೊಮ್ಮೆ ನಮ್ಮ ಸ್ಟೆಫನಿ ವೆಕ್ಯಾರ್ ಅವರು ಅದನ್ನ ಕಿಕ್ಔಟ್ ಮಾಡ್ತಾರೆ. ಲಿಟ್ರಲಿ ಲಿವ್ ಮಾರ್ಗನ್ ಅವರ ಕೈಯಲ್ಲಿ ನಂಬೋದಕ್ಕೇನೆ ಆಗ್ತಾ ಇರೋದಿಲ್ಲ. ಇದಾದ್ಮೇಲೆ ನಮ್ಮ ಸ್ಟೆಫನಿ ವೆಕ್ಯಾರ್ ಅವರು ರೊಕೈಲ್ ಅವರ ಮೇಲೆಲ್ಲ ಚಾರ್ಜ್ ಮಾಡ್ತಾರೆ. ಅಂಡ್ ಆ ಒಂದು ಟೈಮ್ ಅಲ್ಲಿ ನಮ್ಮ ಲಿವ್ ಮಾರ್ಗನ್ ಅವರು ಸ್ಟೆಫನಿ ವೆಕ್ಯಾರ್ ಅವರ ಮೇಲೆ ಅಟ್ಯಾಕ್ ಮಾಡಿ ಅವರನ್ನ ಸ್ಟೀಲ್ ಸ್ಟೆಪ್
ಸ್ಟೆಪ್ಪಿಗೆ ಓಡಿಸಿ ರಿಂಗ್ ಮೇಲ್ಗಡೆ ಕರ್ಕೊಂಡು ಬಂದು ಟಾಪ್ ರೋಪ್ ಮೇಲ್ಗಡೆ ಹತ್ತಿ ಒಂದು ಕೋಡ್ ಬ್ರೇಕರ್ ನ ಕನೆಕ್ಟ್ ಮಾಡ್ತಾರೆ. ಅಂಡ್ ಅದಾದ್ಮೇಲೆ ಫೈನಲ್ ಆಗಿ ಇನ್ನ ಒಂದು ಓಬಿಲಿವ್ನ ಕನೆಕ್ಟ್ ಮಾಡಿ ಸ್ಟೆಫನಿ ವೆಕರ್ ಅವ್ರನ್ನ ಪಿನ್ ಮಾಡೋದ್ರ ಮುಖಾಂತರ ಈ ಒಂದು ಮ್ಯಾಚ್ ಅಲ್ಲಿ ವಿಕ್ಟರಿನ ಗಳಿಸ್ಕೊಂಡಿದ್ದಾರೆ. ಅಂಡ್ ಅವರು ಇವತ್ತು ಹೊಸ ವಿಮೆನ್ಸ್ ವರ್ಲ್ಡ್ ಹೆವಿ ವೈಟ್ ಚಾಂಪಿಯನ್ ಆಗಿದ್ದಾರೆ. ಅವರು ಗೆದ್ದಾದ್ಮೇಲೆ ನಮ್ಮ ರೊಕೈಲ್ ರಾಕ್ಸಿನಿ ಹಾಗೆ ಡಾಮಿನಿಕ್ ಮಿಸ್ಟೀರಿಯೋ ಅವರ ಜೊತೆ ಸೇರ್ಕೊಂಡು ಸೆಲೆಬ್ರೇಟ್ ಕೂಡ ಮಾಡ್ತಾರೆ. ಈ ಮ್ಯಾಚ್ ಕೂಡ ಡೀಸೆಂಟ್ ಆಗೇ ಇತ್ತು. ಇದಾದ್ಮೇಲೆ ನಿಮಗೆ ರಸ್ಸಲ್ ಮೇನಿಯಾ ಹೋಸ್ಟ್ ಸಿನೇಷನ್ ಲೀಡರ್ ಜಾನ್ ಸಿನಾ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಜಾನ್ ಸಿನಾ ಅವರು ರಿಂಗಿಗೆ ಬರ್ತಾರೆ ಅಂಡ್ ಎಲ್ಲರನ್ನು ಕೂಡ ವೆಲ್ಕಮ್ ಮಾಡಿ ರಸ್ಸಲ್ ಮೇನಿಯಾ ಅಟೆಂಡೆನ್ಸ್ ನ ಅನೌನ್ಸ್ ಮಾಡ್ತಾರೆ. ನಮ್ಮ ಜಾನ್ ಸಿನಾ ಅವರ ಪ್ರಕಾರ ಈ ಬಾರಿಯ ರಸ್ಸಲ್ ಮೇನಿಯಾ ನೈಟ್ 1ಗೆ 50,816 ಜನ ಬಂದಿದ್ರಂತೆ ನೋಡೋದಕ್ಕೆ. ಲಿಟ್ರಲಿ ಅಷ್ಟು ಸೀಟಿಂಗ್ ಕೆಪಾಸಿಟಿ ಓಪನ್ ಮಾಡಿರಲಿಲ್ಲ. ಆ ಲೆವೆಲ್ಗೆ ಡಬ್ಲ್ಯೂ ಅವರು ಸುಳ್ಳು ಹೇಳಿಸ್ತಾರೆ ಅಂತಾನೆ ಹೇಳ್ಬೇಕು ನಮ್ಮ ಜಾನ್ ಸಿನಾ ಅವರ ಕೈಯಲ್ಲಿ. ಸಡನ್ ಆಗಿ ನಮಗೆ ಬಿಯಾಂಕಾ ಬ್ಲೇಯರ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಎಲ್ಲರೂ ಕೂಡ ಶಾಕ್ ಆಗ್ತಾರೆ. ಓಕೆ, ಬಿಯಾಂಕಾ ಬ್ಲೇಯರ್ ಅವರು ಬರ್ತಾ ಇದಾರಲ್ಲ ಅಂತ ನಾನು ಕೂಡ ಸಿಕ್ಕಾಪಟ್ಟೆ ಶಾಕ್ ಆದೆ. ಬಿಯಾಂಕಾ ಬ್ಲೇಯರ್ ಅವರು ಏನಾದ್ರು ರಿಟರ್ನ್ ಆಗ್ತಾ ಇದಾರ ಅಂತ. ನಮ್ಮ ಬಿಯಾಂಕಾ ಬ್ಲೇಯರ್ ಅವರು ಬರ್ತಾರೆ. EST ಇಲ್ದಲೆ ನೀವು ರಸ್ಸಲ್ ಮೇನಿಯಾನ ಯಾವ ರೀತಿ ಮಾಡೋದಕ್ಕೆ ಸಾಧ್ಯ? ಅಂಡ್ ಜಾನ್ ಸಿನಾ, ನೀವು ಅಟೆಂಡೆನ್ಸ್ ನ ಅನೌನ್ಸ್ ಮಾಡಿದ್ರಲ್ಲ, ಅದರಲ್ಲಿ ಒಂದು ನಂಬರ್ ನ ಕಮ್ಮಿ ಹೇಳಿದ್ರಿ, ಇನ್ನೊಂದು ಸರ್ಪ್ರೈಸ್ ನ ನಾನ್ ನಿಮಗೆ ಕೊಡ್ತೀನಿ ಅಂತ ಅವರು ತನ್ನ ಜಾಕೆಟ್ ನ ಡ್ರೆಸ್ ನ ತೆಗಿತಾರೆ. ಅಂಡ್ ಅಲ್ಲಿ ಅವರು ಪ್ರೆಗ್ನೆಂಟ್ ಆಗಿರೋ ವಿಚಾರ ರಿವೀಲ್ ಆಗುತ್ತೆ. ನಮ್ಮ ಬಿಯಾಂಕಾ ಬ್ಲೇಯರ್ ಅವರು ಪ್ರೆಗ್ನೆಂಟ್ ಆಗಿದ್ದಾರೆ ಅಂಡ್ ಅದನ್ನ ಅಫಿಷಿಯಲ್ ಆಗಿ ಅವರು ರಸ್ಸಲ್ ಮೇನಿಯಾಗೆ ಬಂದು ಎಲ್ಲರಿಗೂ ಕೂಡ ಅನೌನ್ಸ್ ಮಾಡ್ತಾರೆ. ಲಿಟರಲಿ ತುಂಬಾನೇ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೇಕು. ಓಕೆ, ಆರಾಮಾಗಿ ನೀವು ಇನ್ನೂ ಕೂಡ ಟೈಮ್ ತಗೊಳ್ಳಿ, ನಿಮ್ಮ ಆರೋಗ್ಯನ ನೋಡ್ಕೊಳ್ಳಿ, ನಾವು ಇನ್ನೂ ಕೂಡ ನಿಮಗೆ ಕಾಯ್ತೀವಿ. ಅಂಡ್ ನಿಮ್ಮ ಹೊಸ ಜೀವನಕ್ಕೆ ನಿಜವಾಗ್ಲೂ ಕೂಡ ಕಂಗ್ರಾಚುಲೇಷನ್ಸ್ ನ ತಿಳಿಸೋಣ ಎಲ್ಲರೂ ಕೂಡ ನಮ್ಮ ಬಿಯಾಂಕಾ ಬ್ಲೇಯರ್ ಹಾಗೆ ಮೌಂಟೇನ್ಸ್ ಫೋರ್ಡ್ ಅವರಿಗೆ. ಇದಾದ್ಮೇಲೆ ನಮಗೆ ಶೋನ ಮೈನ್ ಇವೆಂಟ್ ನೋಡೋದಕ್ಕೆ ಸಿಗುತ್ತೆ. ಮೈನ್ ಇವೆಂಟ್ ಅಲ್ಲಿ ಮೊದಲು ನಮ್ಮ ಪ್ಯಾಟ್ ಮೆಕಫಿ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಪ್ಯಾಟ್ ಮೆಕಫಿ ಅವರು ರಿಂಗಿಗೆ ಬರ್ತಾರೆ. ಲಿಟರಲಿ ಅವರು ರಿಂಗಿಗೆ ಬರೋಕ್ಕಿಂತ ಮುಂಚೆ ಮಿಡಲ್ ಫಿಂಗರ್ ನ ತೋರಿಸ್ಕೊಂಡು ಬರ್ತಾ ಇರ್ತಾರೆ ಅಂತಾನೆ ಹೇಳ್ಬೇಕು. ಬೇಕು ಅಂತಾನೆ ಕ್ರೌಡ್ ಕಡೆಯಿಂದ ನಮ್ಮ ಪ್ಯಾಟ್ ಮೆಕಫಿ ಅವರು ಬೂನ ತಗೋತಾ ಇರ್ತಾರೆ. ಬೇಕು ಅಂತಾನೆ ತನ್ನ ಮೇಲೆ ಹೇಟ್ ನೇ ಎಳ್ಕೋತಾ ಇರ್ತಾರೆ ಅಂತಾನೆ ಹೇಳ್ಬೇಕು. ಇದಾದ್ಮೇಲೆ ನಮಗೆ ವೈಪರ್ ರ್ಯಾಂಡಿ ಓಟನ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ರ್ಯಾಂಡಿ ಓಟನ್ ಅವರ ಎಂಟ್ರಿಗೆ ಇಡೀ ಕ್ರೌಡ್ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡ್ತಾ ಇರುತ್ತೆ. ಇಡೀ ಕ್ರೌಡ್ ರ್ಯಾಂಡಿ ಓಟನ್ ಅವರ ಥೀಮ್ ಸಾಂಗ್ ನ ಆಡ್ತಾ ಇರುತ್ತೆ. ಅಂಡ್ ಎಷ್ಟು ಸಪೋರ್ಟ್ ಇವತ್ತು ನಮ್ಮ ರ್ಯಾಂಡಿ ಓಟನ್ ಅವರಿಗೆ ಇತ್ತು ಅಂದ್ರೆ ನನಗಂತೂ ಸಿಕ್ಕಾಪಟ್ಟೆ ಶಾಕ್ ಆಗ್ತಾ ಇತ್ತು. ರ್ಯಾಂಡಿ ಓಟನ್ ಅವರು ಹೀಲಾ ಫೇಸಾ ಅಂತ. ಇದಾದ್ಮೇಲೆ ನಮಗೆ ಅಮೆರಿಕನ್ ನೈಟ್ ಮೇರ್ ಕೋಡಿ ರೋಡ್ಸ್ ಅವರ ಎಂಟ್ರಿ ಕೂಡ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಕೋಡಿ ರೋಡ್ಸ್ ಅವ್ರಿಗೂ ಕೂಡ ಡಬ್ಲ್ಯೂ ಅವರು ಸ್ಪೆಷಲ್ ಎಂಟ್ರಿನ ಕೊಟ್ಟಿದ್ರು. ಅಂಡ್ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಕೋಡಿ ರೋಡ್ಸ್ ಅವರ ಎಲ್ಲಾ ಕಾಸ್ಟ್ಯೂಮ್ಸ್ ಗಳನ್ನ ಡಬ್ಲ್ಯೂ ಅವರು ಪ್ರೆಸೆಂಟ್ ಮಾಡ್ತಾರೆ ಅಂತಾನೆ ಹೇಳ್ಬೇಕು. ಅಂಡ್ ಫೈನಲಿ ಕೋಡಿ ರೋಡ್ಸ್ ಅವರ ಎಂಟ್ರಿ ನಮಗೆ ನೋಡೋದಕ್ಕೆ ಸಿಗುತ್ತೆ. ಕೋಡಿ ರೋಡ್ಸ್ ಅವರ ಎಂಟ್ರಿಗೂ ಕೂಡ ಡಬ್ಲ್ಯೂ ಕ್ರೌಡ್ ಕಡೆಯಿಂದ ಅದ್ಭುತವಾದ ರಿಯಾಕ್ಷನ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಇವರೆಲ್ಲರೂ ಕೂಡ ರಿಂಗ್ ಗೆ ಬರ್ತಾರೆ. ಮೊದಲನೇದಾಗಿ ನಮ್ಮ ಪ್ಯಾಟ್ ಮೆಕಫಿ ಅವರು ರ್ಯಾಂಡಿ ಓಟನ್ ಅವರನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಎಲ್ಲಾ ಕ್ರೌಡ್ ನು ಕೂಡ ಬೈದು ಇವತ್ತು ರ್ಯಾಂಡಿ ಓಟನ್ ಅವರು 15 ಟೈಮ್ ಚಾಂಪಿಯನ್ ಆಗ್ತಾರೆ, ಈ ಒಂದು ಬಿಸ್ನೆಸ್ ನ ಕಾಪಾಡ್ತಾರೆ ಅಂತ ರ್ಯಾಂಡಿ ಓಟನ್ ಅವರನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಅಂಡ್ ಆ ಕಡೆ ಕೋಡಿ ರೋಡ್ಸ್ ಅವರ ಇಂಟ್ರೊಡ್ಯೂಕ್ಷನ್ ಕೂಡ ನಮಗೆ ನೋಡೋದಕ್ಕೆ ಸಿಗುತ್ತೆ. ಇನ್ನೇನು ಮ್ಯಾಚ್ ಪ್ರಾರಂಭ ಆಗಬೇಕು ಅಷ್ಟೊತ್ತಿಗೆ ನಮ್ಮ ಪ್ಯಾಟ್ ಮೆಕಫಿ ಅವರು ಕೋಡಿ ರೋಡ್ಸ್ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಬಟ್ ಇಲ್ಲಿ ಉಲ್ಟಾ ಕೋಡಿ ರೋಡ್ಸ್ ಅವರೇ ಪ್ಯಾಟ್ ಮೆಕಫಿ ಹಾಗೆ ರ್ಯಾಂಡಿ ಓಟನ್ ಅವರ ಮೇಲೆ ಅಟ್ಯಾಕ್ ಮಾಡ್ತಾರೆ. ಪ್ಯಾಟ್ ಮೆಕಫಿ ಅವರಿಗೆ ಒಂದು ಕ್ರಾಸ್ ರೋಡ್ ನ ಕನೆಕ್ಟ್ ಮಾಡಿ ಪ್ಯಾಟ್ ಮೆಕಫಿ ಅವರನ್ನ ಸೀದಾ ಕರ್ಕೊಂಡೋಗಿ ಅನೌನ್ಸರ್ ಟೇಬಲ್ ಮೇಲ್ಗಡೆ ಮಲಗಿಸ್ತಾರೆ. ಸಡನ್ ಆಗಿ ನಮಗೆ ಜೆಲ್ಲಿ ರೋಲ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಜೆಲ್ಲಿ ರೋಲ್ ಅವರು ಪ್ಯಾಟ್ ಮೆಕಫಿ ಅವರನ್ನ ನನಗ್ ಬಿಡು ಅಂತ ಹೇಳಿ ಇನ್ನೊಂದು ಅನೌನ್ಸರ್ ಟೇಬಲ್ ಮೇಲ್ಗಡೆಯಿಂದ ಆ ಒಂದು ಅನೌನ್ಸರ್ ಟೇಬಲ್ ಮೇಲ್ಗಡೆ ಜಂಪ್ ಮಾಡಿ ಆ ಒಂದು ಅನೌನ್ಸರ್ ಟೇಬಲ್ ನ ಮುರಿಸ್ತಾರೆ ಅಂತಾನೆ ಹೇಳ್ಬೇಕು. ಇದಾದ್ಮೇಲೆ ಸ್ಟ್ರೆಚರ್ಸ್ ಮೇಲ್ಗಡೆ ನಮ್ಮ ಪ್ಯಾಟ್ ಮೆಕಫಿ ಅವರನ್ನ ಕರ್ಕೊಂಡು ಹೋಗ್ತಾರೆ. ಅವ್ರು ಹೋಗ್ಬೇಕಾದ್ರೂ ಕೂಡ ಮಿಡಲ್ ಫಿಂಗರ್ ನ ತೋರಿಸ್ಕೊಂಡು ಹೋಗ್ತಾ ಇರ್ತಾರೆ. ಲಿಟ್ರಲಿ ಏನು ಮಾಡ್ತಾ ಇದೆಯಾ ಗುರು ನೀನು ಪ್ಯಾಟ್ ಮೆಕಫಿ? ನನಗಂತೂ ಅರ್ಥನೇ ಆಗ್ಲಿಲ್ಲ. ಇದಾದ್ಮೇಲೆ ರ್ಯಾಂಡಿ ಓಟನ್ ಅಂತೂ ಇಂತೂ ರಿಂಗಿಗೆ ಬರ್ತಾರೆ ಅಂಡ್ ಮ್ಯಾಚ್ ಕೂಡ ಪ್ರಾರಂಭ ಆಗುತ್ತೆ. ಇಡೀ ಮ್ಯಾಚ್ ಅಲ್ಲಿ ನಮ್ಮ ಕೋಡಿ ರೋಡ್ಸ್ ಅವರ ಡಾಮಿನೆನ್ಸ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಮೈಕಲ್ ಕೋಲ್ ಅವರು ಮೊದಲೇ ಹೇಳ್ತಾರೆ ರ್ಯಾಂಡಿ ಓಟನ್ ಅವರಿಗೆ ಬ್ಯಾಕ್ ಇಂಜುರಿ ಆಗಿದೆ ಅಂಡ್ ಅದರಿಂದ ಅವರು ಈ ಒಂದು ಮ್ಯಾಚ್ ಅಲ್ಲಿ 100% ಇಲ್ಲ ಅಂತ. ಅಂಡ್ ನಮ್ಮ ಕೋಡಿ ರೋಡ್ಸ್ ಅವರು ಆ ಒಂದು ಬ್ಯಾಕ್ ಇಂಜುರಿನೇ ಟಾರ್ಗೆಟ್ ಮಾಡಿ ಅಟ್ಯಾಕ್ ಮಾಡ್ತಾ ಇರ್ತಾರೆ ಅಂತಾನೆ ಹೇಳ್ಬೇಕು. ಇನ್ನ ಈ ಒಂದು ಮ್ಯಾಚ್ ನ ಎಂಡಿಂಗ್ ಸೀಕ್ವೆನ್ಸ್ ಕಡೆ ಬರೋದಾದ್ರೆ ಎಂಡಿಂಗ್ ಅಲ್ಲಿ ನಮ್ಮ ಕೋಡಿ ರೋಡ್ಸ್ ಅವರು ರ್ಯಾಂಡಿ ಓಟನ್ ಅವರ ಮೂಸ್ ನ ರ್ಯಾಂಡಿ ಓಟನ್ ಅವರ ಮೇಲೆನೆ ಕನೆಕ್ಟ್ ಮಾಡೋದಕ್ಕೆ ನೋಡ್ತಾರೆ. ರ್ಯಾಂಡಿ ಓಟನ್ ಅವರ ಸಿಗ್ನೇಚರ್ ನ ಕನೆಕ್ಟ್ ಮಾಡ್ತಾರೆ. ಅಂದ್ರೆ ಕೈ ಕಾಲೆಲ್ಲ ತೊಡಿತಾರಲ್ಲ ಅದನ್ನ ನಮ್ಮ ಕೋಡಿ ರೋಡ್ಸ್ ಅವರು ಪರ್ಫಾರ್ಮ್ ಮಾಡ್ತಾರೆ. ಇವನ್ DDT ಕೂಡ ಕನೆಕ್ಟ್ ಮಾಡಿ ಅವರಿಗೆ RKO ಕೂಡ ಕನೆಕ್ಟ್ ಮಾಡೋದಕ್ಕೆ ಹೋಗ್ತಾ ಇರ್ತಾರೆ. ಬಟ್ ಇಲ್ಲಿ ಉಲ್ಟಾ ನಮ್ಮ ರ್ಯಾಂಡಿ ಓಟನ್ ಅವರೇ ಕೋಡಿ ರೋಡ್ಸ್ ಅವರಿಗೆ RKO ಔಟ್ ಆಫ್ ನೋವೇರ್ ನ ಕನೆಕ್ಟ್ ಮಾಡ್ತಾರೆ, ಪಿನ್ ಮಾಡ್ತಾರೆ. ಬಟ್ ಕೋಡಿ ರೋಡ್ಸ್ ಅವರು ಕಿಕ್ಔಟ್ ಮಾಡ್ತಾರೆ. ಇದಾದ್ಮೇಲೆ ನಮ್ಮ ರ್ಯಾಂಡಿ ಓಟನ್ ಅವರಿಗೆ ಕೋಪ ಬರುತ್ತೆ. ಸೀದಾ ಅವರು ಎದಾಳ್ತಾರೆ. ರೆಫ್ರಿಗೆನೆ ಒಂದು RKO ನ ಕನೆಕ್ಟ್ ಮಾಡ್ತಾರೆ. ರೆಫ್ರಿಗೆ RKO ನ ಕನೆಕ್ಟ್ ಮಾಡಿ ರ್ಯಾಂಡಿ ಓಟನ್ ಅವರು ಕೋಡಿ ರೋಡ್ಸ್ ಅವರಿಗೆ ಒಂದು ಲೋ ಬ್ಲೋನ ಹೊಡೆಯೋದಕ್ಕೆ ಹೋಗ್ತಾ ಇರ್ತಾರೆ. ಬಟ್ ಇಲ್ಲಿ ಉಲ್ಟಾ ನಮ್ಮ ಕೋಡಿ ರೋಡ್ಸ್ ಅವರೇ ರ್ಯಾಂಡಿ ಓಟನ್ ಅವರಿಗೆ ಒಂದು ಲೋ ಬ್ಲೋನ ಕನೆಕ್ಟ್ ಮಾಡಿಬಿಡ್ತಾರೆ. ಅಂಡ್ ಅದಂತೂ ಸಿಕ್ಕಾಪಟ್ಟೆ ಶಾಕಿಂಗ್ ಆಗಿತ್ತು. ಅಂಡ್ ಆ ಒಂದು ಟೈಮಲ್ಲಿ ಇಡೀ ಕ್ರೌಡ್ ಕೋಡಿ ರೋಡ್ಸ್ ಅವರಿಗೆ ಬೂ ಮಾಡ್ತಾ ಇರುತ್ತೆ. ಇದಾದ್ಮೇಲೆ ನಮ್ಮ ಕೋಡಿ ರೋಡ್ಸ್ ಅವರು ಟಾಪ್ ರೋಪ್ ಮೇಲಿಂದ ಒಂದು ಕೋಡಿ ಕಟರ್ ನ ಕನೆಕ್ಟ್ ಮಾಡೋದಕ್ಕೆ ಜಂಪ್ ಮಾಡ್ತಾರೆ. ಬಟ್ ಹಂಗೆ ನಮ್ಮ ರ್ಯಾಂಡಿ ಓಟನ್ ಅವರು ಕೋಡಿ ರೋಡ್ಸ್ ಅವರಿಗೆ ಒಂದು RKO ನ ಕನೆಕ್ಟ್ ಮಾಡ್ತಾರೆ. ಬಟ್ ಇಲ್ಲಿ ಪಿನ್ ಮಾಡೋದಕ್ಕೆ ರೆಫ್ರಿ ಇರೋದಿಲ್ಲ. ಯಾಕಂದ್ರೆ ರೆಫ್ರಿಗೆ ನಮ್ಮ ರ್ಯಾಂಡಿ ಓಟನ್ ಅವರು ಅಟ್ಯಾಕ್ ಮಾಡಿದ್ರು. ಸಡನ್ ಆಗಿ ಸ್ಪೆಷಲ್ ಗೆಸ್ಟ್ ರೆಫ್ರಿಯ ಎಂಟ್ರಿ ನಮಗೆ ನೋಡೋದಕ್ಕೆ ಸಿಗುತ್ತೆ. ಸ್ಪೆಷಲ್ ಗೆಸ್ಟ್ ರೆಫ್ರಿ ಆಗಿ
ನಮ್ಮ ಪ್ಯಾಟ್ ಮೆಕಫಿ ಅವರೇ ಬರ್ತಾರೆ ಅಂತಾನೆ ಹೇಳ್ಬೇಕು. ನಾನು ಅನ್ಕೊಂಡೆ ಓಕೆ ಈಗ 100% ನಮ್ಮ ರ್ಯಾಂಡಿ ಓಟನ್ ಅವರು ಬರ್ತಾರೆ, ನಮ್ಮ ಪ್ಯಾಟ್ ಮೆಕಫಿ ಅವರು ಫಾಸ್ಟ್ ಕೌಂಟಿಂಗ್ ನ ಮಾಡ್ತಾರೆ ಅಂತ. ಬಟ್ ನಮ್ಮ ಪ್ಯಾಟ್ ಮೆಕಫಿ ಅವರು ಬೇಕು ಅಂತ ಏನೋ ಗೊತ್ತಿಲ್ಲ, ನಾರ್ಮಲ್ ಆಗಿ ಕೌಂಟಿಂಗ್ ನ ಮಾಡ್ತಾರೆ ಅಂಡ್ ನಮ್ಮ ಕೋಡಿ ರೋಡ್ಸ್ ಅವರು ಅದಕ್ಕೆ ಕಿಕ್ಔಟ್ ಮಾಡ್ತಾರೆ. ಅಂಡ್ ಇದರಿಂದ ನಮ್ಮ ರ್ಯಾಂಡಿ ಓಟನ್ ಅವರಿಗೆ ಕೋಪ ಬರುತ್ತೆ. ಅವರು ಸೀದಾ ನಗಾಡ್ಕೊಂಡು ನಮ್ಮ ಪ್ಯಾಟ್ ಮ್ಯಾಕಫಿ ಅವರಿಗೇನೆ ಒಂದು RKO ನ ಕನೆಕ್ಟ್ ಮಾಡಿರ್ತಾರೆ. ಅಂಡ್ ಈ ಒಂದು ಟೈಮ್ ಅಲ್ಲಿ ನಮ್ಮ ರ್ಯಾಂಡಿ ಓಟನ್ ಅವರು ಬ್ಲೀಡ್ ಕೂಡ ಆಗ್ತಾ ಇರ್ತಾರೆ ಅಂತಾನೆ ಹೇಳ್ಬೇಕು. ಅಂಡ್ ಇದರಿಂದ ನಮ್ಮ ರ್ಯಾಂಡಿ ಓಟನ್ ಅವರು ಸಿಕ್ಕಾಪಟ್ಟೆ ಬ್ಯಾಡ್ ಆಸ್ ಆಗಿ ಕಾಣಿಸ್ತಾ ಇರ್ತಾರೆ. ನಮ್ಮ ಪ್ಯಾಟ್ ಮ್ಯಾಕಫಿ ಅವರಿಗೆ RKO ನ ಕನೆಕ್ಟ್ ಮಾಡಿದ ಕೂಡಲೇ ಹಿಂದೆಯಿಂದ ನಮ್ಮ ಕೋಡಿ ರೋಡ್ಸ್ ಅವರು ರ್ಯಾಂಡಿ ಓಟನ್ ಅವರಿಗೆ ಹಂಗೆ ಒಂದು ಕ್ರಾಸ್ ರೋಡ್ ನ ಕನೆಕ್ಟ್ ಮಾಡ್ತಾರೆ. ಈ ಕಡೆ ಒದೆ ತಿಂದು ಬಿದ್ದಿದ್ನಲ್ಲ ಮೊದಲ ರೆಫ್ರಿ, ಅವರು ಸೀದಾ ಪಿನ್ ಮಾಡ್ತಾರೆ. ಅಂಡ್ ನಮ್ಮ ಕೋಡಿ ರೋಡ್ಸ್ ಅವರು ಈ ಒಂದು ಮ್ಯಾಚ್ ಅಲ್ಲಿ ರ್ಯಾಂಡಿ ಓಟನ್ ಅವ್ರನ್ನ ಪಿನ್ ಮಾಡಿ ತನ್ನ ಚಾಂಪಿಯನ್ಶಿಪ್ ನ ರಿಟೈನ್ ಮಾಡ್ಕೊಬಿಡ್ತಾರೆ. ಲಿಟ್ರಲಿ ನನಗಂತೂ ಆ ಒಂದು ಟೈಮ್ ಅಲ್ಲಿ ಸಿಕ್ಕಾಪಟ್ಟೆ ಬೇಜಾರಾಯ್ತು ಗುರು, ಮತ್ತೊಮ್ಮೆ ಕೋಡಿ ರೋಡ್ಸ್ ಅವರು ಗೆದ್ರಲ್ಲ ಅಂತ. ಕೋಡಿ ರೋಡ್ಸ್ ಅವರು ಗೆದ್ದಾದ್ಮೇಲೆ ಚಾಂಪಿಯನ್ಶಿಪ್ ನ ಇಟ್ಕೊಂಡು ಪೋಸ್ ನ ಕೊಡ್ತಾ ಇರ್ತಾರೆ. ಸಡನ್ ಆಗಿ ನಮ್ಮ ರ್ಯಾಂಡಿ ಓಟನ್ ಅವರು ಆ ಒಂದು ಚಾಂಪಿಯನ್ಶಿಪ್ ನ ಕಿತ್ಕೊಂಡು ಕೋಡಿ ರೋಡ್ಸ್ ಅವರ ಮೇಲೆನೆ ಅಟ್ಯಾಕ್ ಮಾಡ್ತಾರೆ. ಅಷ್ಟಕ್ಕೆ ನಿಲ್ಲೋದಿಲ್ಲ, ಕೋಡಿ ರೋಡ್ಸ್ ಅವರಿಗೆ ಒಂದು ಪಂಚ್ ಕಿಕ್ ನು ಕೂಡ ಕನೆಕ್ಟ್ ಮಾಡ್ತಾರೆ. ಅಂಡ್ ಕೋಡಿ ರೋಡ್ಸ್ ಅವರ ತಲೆಯಲ್ಲೂ ಕೂಡ ರಕ್ತ ಬರೆಸ್ತಾರೆ ಅಂತ ಹೇಳ್ಬೇಕು. ಅಂಡ್ ಇದಾದ್ಮೇಲೆ ನಮ್ಮ ರ್ಯಾಂಡಿ ಓಟನ್ ಅವರು ಆ ಒಂದು ಚಾಂಪಿಯನ್ಶಿಪ್ ನ ಇಟ್ಕೊಂಡು ವೈಲ್ಡ್ ಆಗಿ ನಿಂತ್ಕೋತಾರೆ. ಅಂಡ್ ಲಾಸ್ಟ್ ಅಲ್ಲಿ ಗಾಯ್ಸ್ ಇದೇ ನಮ್ಮ ರ್ಯಾಂಡಿ ಓಟನ್ ಅವರೇ ನಿಜವಾಗ್ಲೂ ಗೆದ್ದಿದ್ರೆ ಆ ಒಂದು ಮೂಮೆಂಟ್ ಇನ್ನು ಕೂಡ ಸೈಕ್ ಆಗಿರೋದು. ಏನೇ ಆಗಲಿ ನಮ್ಮ ಕೋಡಿ ರೋಡ್ಸ್ ಅವರು ಸ್ಟಿಲ್ ಅನ್ಡಿಸ್ಪ್ಯೂಟೆಡ್ WWE ಚಾಂಪಿಯನ್ ಆಗಿದ್ದಾರೆ. ಬಟ್ ಲಾಸ್ಟ್ ಅಲ್ಲಿ ನಮ್ಮ ರ್ಯಾಂಡಿ ಓಟನ್ ಅವರಿಗೆ ಅಪ್ಪರ್ ಹ್ಯಾಂಡ್ ಸಿಕ್ಕಿದೆ. ಅಂಡ್ ಈಗ ನಮ್ಮ ರ್ಯಾಂಡಿ ಓಟನ್ ಅವರ ನಿಜವಾದ ಹೀಲ್ ಟರ್ನ್ ಆಗಿದೆ ಅಂತ ನನಗೆ ಅನಿಸ್ತಾ ಇದೆ. ಪ್ಯಾಟ್ ಮೆಕಫಿ ಅವ್ರನ್ನ ಹಾಕಿ WWE ಅವರು ಎಲ್ಲದನ್ನು ಕೂಡ ಹಾಳು ಮಾಡಿದ್ರು. ಅಂಡ್ ಈಗ ಪ್ಯಾಟ್ ಮೆಕಫಿ ಅವರ ಕಥೆನೂ ಕೂಡ WWE ಇಂದ ಮುಗ್ದಿದೆ, ಯಾಕಂದ್ರೆ ರ್ಯಾಂಡಿ ಓಟನ್ ಅವರು ಸೋತಿದ್ದಾರೆ. ನೋಡಬೇಕು ಈಗ ನಮ್ಮ ರ್ಯಾಂಡಿ ಓಟನ್ ಅವರು ಫೈನಲಿ ಪಂಟ್ ಕಿಕ್ ನು ಕೂಡ ಹೊಡೆದಿರೋ ಕಾರಣ ಅವರ ರಿಯಲ್ ಹೀಲ್ ತನ ಇನ್ ಮುಂದೆ ನಮಗೆ ನೋಡೋದಕ್ಕೆ ಸಿಗುತ್ತೆ. ಓವರ್ ಆಲ್ ರಸಲ್ ಮೇನಿಯಾ 42 ನ ನೈಟ್ 1 ಕಡೆ ಬರೋದಾದ್ರೆ ನನಗಂತೂ ಚೂರು ಇಷ್ಟ ಆಗಲಿಲ್ಲ. ಮೊದಲನೇದಾಗಿ ಮ್ಯಾಚಸ್ಗಳು ಚೆನ್ನಾಗಿರೋದಿಲ್ಲ, ಮ್ಯಾಚಸ್ಗಳಿಗೆ ನೀವು ಟೈಮ್ನ ಕೊಡೋದಿಲ್ಲ. 12 ನಿಮಿಷ 9 ನಿಮಿಷ 15 ನಿಮಿಷ ಮ್ಯಾಚಸ್ಗಳನ್ನ ನೀವು ಕೊಡ್ತೀರಾ, ಅದರಿಂದನೇ ಸಿಕ್ಕಾಪಟ್ಟೆ ಬೋರಿಂಗ್ ಅಂತ ಅನಿಸ್ತಾ ಇರುತ್ತೆ. ಏನೇ ಆಗಲಿ ಗೈಸ್ ನನಗಂತೂ ಇಷ್ಟ ಆಗಲಿಲ್ಲ ಈ ಒಂದು ರಸಲ್ ಮೇನಿಯಾ ಎಂಡಿಂಗ್ ಸೀಕ್ವೆನ್ಸ್ ನ ಬಿಟ್ರೆ. ಅಂದ್ರೆ ನಮ್ಮ ರ್ಯಾಂಡಿ ಓಟನ್ ಅವರು ಪಂಟ್ ಕಿಕ್ ನ ಕನೆಕ್ಟ್ ಮಾಡ್ತಾರಲ್ಲ ಅದನ್ನ ಬಿಟ್ರೆ ನನಗೆ ಅಷ್ಟೊಂದೇನು ಇಂಟ್ರೆಸ್ಟಿಂಗ್ ಅಂತ ಅನಿಸ್ತಿಲ್ಲ ಈ ಬಾರಿಯ ರಸಲ್ ಮೇನಿಯಾ. ಅಂಡ್ ಈ ಬಾರಿಯ ರಸಲ್ ಮೇನಿಯಾಗೆ ನಾನು 3 ಸ್ಟಾರ್ ನ ಕೊಡ್ತಾ ಇದ್ದೀನಿ. ನೋಡಬೇಕು ನಾಳೆ ನೈಟ್ 2 ನ WWE ಅವರು ಯಾವ ರೀತಿ ಪ್ರೆಸೆಂಟ್ ಮಾಡ್ತಾರೆ ಅಂತ. ಓವರ್ ಆಲ್ ನಿಮ್ಮ ಅನಿಸಿಕೆ ಏನು ಇದ್ರ ಬಗ್ಗೆ, ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.